ಈ ವಿಷಯದಲ್ಲಿ ನೀನ್ ತಲೆ ಹಾಕ್ಬೇಡ ಅಂತ ಹೇಳಿರ್ಲಿಲ್ಲ? ಅಲ್ಲ ಅಜ್ಜಿ, ಭಾರ್ಗವಿ ನನ್ಗೆ ಸಾಕು. ನಿನ್ನ ಮದುವೆ ನಿನ್ನ ಹೆಂಡತಿ ಅಷ್ಟೇ. ಅದು ಬಿಟ್ಟು ಬೇರೆಯವ್ರ ಸಂಸಾರದಲ್ಲಿ ಮೂಗ್ ತೂರಿಸ್ಬೇಡ. ಏನು ಇಲ್ಲೇ ನಿಂತಿದೀಯಾ? ಹೋಗೋ ಹೋಗೋ ಅಂದೆ. ಹಾಯ್ ಚರಣ್. ಹಾಯ್ ಚಿಕ್ಕು. ಕೆಲ್ಸದ ಮೇಲೆ ಹೋಗಿದ್ದಲ್ಲ, ಹೇಗಾಯ್ತು? ಚೆನ್ನಾಗಾಯ್ತು ಚಿಕ್ಕು. ಅಲ್ಲಿ ಹೋಗಿ ಒಳ್ಳೆ ಕೆಲಸ ಮಾಡಿದೆ. ಇಲ್ಲೇ ಏನಾದ್ರೂ ಇದ್ದಿದ್ರೆ ಇಲ್ಲಿ ನಡೆದಿ ಡ್ರಾಮಾನೆಲ್ಲ ನೋಡಿ ನಿನ್ ಕಣ್ಗಳೇ ಹೋಗ್ಬಿಟ್ಟಿರ್ತಿತ್ತು. ಆ ಬೃಂದ ನಿನ್ನನ್ ಯಾಮಾರಿಸಿ ಮನೆಗ್ ಮದ್ವೆ ಆಗಿ ಬಂದ್ಲು. ಆ ಅರ್ಜುನ ನಮ್ಮನ್ನೆಲ್ಲ ಯಾಮಾರಿಸಿ ಆ ಶೂರ್ಪಣಕಿನ್ ಮದ್ವೆ ಆಗಿ ಬಂದಿದ್ದಾನೆ. ಹೌದು ಚಿಕ್ಕಮ್ಮ, ಆ ಬೃಂದ ಯಾಮಾರಿಸ್ಬಿಟ್ಲು ಅಲ್ವಾ? ಈಗ ಅಕ್ಕ ತಂಗಿ ಇಬ್ರು ಸೇರ್ಕೊಂಡು ಮನೆನೆ ಗುಂಡಾಂತರ ಮಾಡ್ತಿದ್ದಾರೆ. ಅವರು ಎಲ್ಗೂ ಹೋಗಲ್ಲ. ಮೂತಿಗಳು ನೋಡ್ಕೊಂಡು ನಮಗೂ ಈ ಮನೇಲಿ ನೆಮ್ಮದಿಯಾಗಿ ಜೀವನ ಮಾಡಕ್ ಆಗ್ತಿಲ್ಲ. ಎಲ್ಲಾದ್ರೂ ದೂರ ಹೋಗಿ ಜೀವನ ಮಾಡೋಣ ಅಂದ್ರೆ ಅಯ್ಯಮ್ಮ ಬಿಡ್ಬೇಕಲ್ಲ. ಶಕುಂತಲಾ ದೇವಿ, ಎಲ್ಲರೂ ಒಟ್ಟಿಗಿರ್ಬೇಕು, ಬೇರೆ ಬೇರೆ ಆಗ್ಬಾರ್ದು. ಚರಣ್, ನಿಂಗ ಅರ್ಜುನ್ ಭಾರ್ಗವಿ ಇಬ್ರು ಇಷ್ಟಪಡ್ತಿರೋ ವಿಷಯ ಗೊತ್ತಿತ್ತಾ? ಅದು ಸರಿನೇ. ಗೊತ್ತಿದ್ದಿದ್ರೆ ನೀನಲ್ಲಿ ಸುಮ್ನಿರ್ತಿದ್ದೆ, ನಮ್ಮ ಹತ್ರ ಬಂದು ಹೇಳ್ತಿರ್ಲಿಲ್ವಾ? ನೀನೇ ಹೇಳು ಚರಣ್, ನೀನ್ ಇಲ್ಲೇ ಇದ್ದಿದ್ರೆ ಅವರಿಬ್ರನ್ನ ಮದ್ವೆ ಆಗಕ್ ಬಿಡ್ತಿದ್ಯಾ? ಖಂಡಿತ ಇಲ್ಲ ಚಿಕ್ಕಿ. ಅರ್ಜುನ್ ಪ್ರೀತಿ ಮಾಡಿದ್ದು ಭಾರ್ಗವಿ ಅಂತ ಗೊತ್ತಿದ್ದಿದ್ರೆ. ಚರಣ್, ಈ ವಿಷಯದಲ್ಲಿ ನೀನ್ ತಲೆ ಹಾಕ್ಬೇಡ ಅಂತ ಹೇಳಿರ್ಲಿಲ್ಲ? ಅಲ್ಲ ಅಜ್ಜಿ, ಭಾರ್ಗವಿ ನನ್ಗೆ ಸಾಕು. ನಿನ್ನ ಮದುವೆ ನಿನ್ನ ಹೆಂಡತಿ ಅಷ್ಟೇ. ಅದು ಬಿಟ್ಟು ಬೇರೆಯವ್ರ ಸಂಸಾರದಲ್ಲಿ ಮೂಗ್ ತೂರಿಸ್ಬೇಡ. ಏನು ಇಲ್ಲೇ ನಿಂತಿದೀಯಾ? ಹೋಗೋ ಹೋಗೋ ಅಂದೆ. ಏನತ್ತೆ ನೀವು ಆ ಹುಡುಗನ ಮೇಲೆ ಅಷ್ಟು ಜೋರಾಗಿ ಕೂಗಾಡಿದ್ರಿ? ಅಲ್ಲ, ನೆಮ್ಮದಿಯಾಗಿ ಕೂತ್ಕೊಂಡು ಕಷ್ಟ ಸುಖ ಮಾತಾಡಿದ್ರು ನಿಮಗೆ ಹೊಟ್ಟೆ ಕಿಚ್ಚು ಅಲ್ವಾ? ಏನ್ ಕರ್ಮನೋ ಈ ಮನೆಯಲ್ಲಿ. ಮನೆ ಮುರಿಯೋ ಮಾತನ್ನ ಯಾವಾಗ ನೀನ್ ನಿಲ್ಲಿಸ್ತೀಯೋ ಆಗ ಈ ಮನೆ ಕರ್ಮ ಬಿಟ್ಟು ಹೋಗುತ್ತೆ. ನೋಡು ಸಾಕ್ಷಿ, ನಿನಗೆ ನಿಮ್ಮ ಅಕ್ಕನಿಗೆ ತಂದಿಟ್ಟು ತಮಾಷೆ ನೋಡೋ ಬುದ್ಧಿ ಜಾಸ್ತಿ ಇದೆ. ಸ್ವಲ್ಪನಾದ್ರೂ ವಯಸ್ಸಿಗೆ ತಕ್ಕ ಹಾಗೆ ಬದಲಾಗಿ ನಿಜವಾಗ್ಲೂ ನಿಮಗೆ ಮಕ್ಕಳ ಮೇಲೆ ಪ್ರೀತಿ ಇದ್ರೆ ಹೆಂಡತಿ ಜೊತೆ ಚೆನ್ನಾಗಿರು, ಹೊಂದ್ಕೊಂಡು ಸಂಸಾರ ಮಾಡು ಅಂತ ಬುದ್ಧಿ ಹೇಳು. ಅದು ಬಿಟ್ಟು ಮಕ್ಕಳ ಹತ್ರ ಸೊಸೆಯರ್ ಬಗ್ಗೆ ಕಿವಿ ಊದ್ತಾ ಇದ್ರೆ ನಾನು ಎಲ್ಲಾ ಮನೆಯಲ್ಲಿರೋ ಅತ್ತೆಯರ್ ತರನೇ ನಡ್ಕೋಬೇಕಾಗತ್ತೆ. ಹೇಳಿದ್ದು ನೆನ್ಪಿದೆ ಅನ್ಕೊಂಡಿದ್ದೀನಿ. ಇದನ್ನ ನಿಮ್ಮ ಅಕ್ಕನ್ಗೂ ಹೇಳ್ಬಿಡು. ನೀವ್ ಹೀಗ್ ಹೊಡೆದು ಬಡ್ದು ಮಾಡಿದ್ರೆ ರಿತುಗ್ ಮಾತ್ರ ಅಲ್ಲ, ಅವಳ ಮಗುಗೂ ತೊಂದರೆ ಆಗುತ್ತೆ.
ಯಾರೇ ಹೀಗ್ ಮಾಡಿದ್ದು? ಇದಕ್ಕೆಲ್ಲ ಯಾರ್ ಕಾರಣ ಅಂತ ಬೋಗ್ರೆ? ನಮ್ ವಿಕ್ಕಿ ಅತ್ತೆ. ಅವನ್ ಜೊತೆಲಿ ಸೇರ್ಬೇಡ, ಸುತ್ತಾಡ್ಬೇಡ, ನಮ್ಮ ಮರ್ಯಾದೆ ಕಳಿಬೇಡ ಅಂತ 1000 ಸಲ ಬಡ್ಕೊಂಡಲ್ಲೇ. ಬರೀ ಪ್ರೀತಿ ಅಂತ ಹೇಳ್ತಿದ್ಯಾ ಅಂತ ಅನ್ಕೊಂಡ್ರೆ ನೀನ್ ಇಷ್ಟೆಲ್ಲ ಮುಂದುವರ್ತಿದ್ಯಾ? ಯಾಕೆ ಈ ತರ ಮಾಡ್ದೆ? ನಿಮ್ಮ ಅಪ್ಪನ್ಗೆ ಏನಾದ್ರೂ ಈ ವಿಷಯ ಗೊತ್ತಾದ್ರೆ ನಿನ್ನ ಸಾಯಿಸ್ಬಿಡ್ತಾರೆ. ಇಲ್ಲ ಅಂದ್ರೆ ಅವ್ರಿಗೆ ವಿಷಯ ಗೊತ್ತಾಗಿ ಅವ್ರಿಗೆ ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ನಾನು ಏನೇ ಮಾಡ್ಲಿ? ಯಾಕೆ ಈ ತರ ಮಾಡ್ದೆ ಹೇಳು? ಯಾಕೆ ಈ ತರ ಮಾಡ್ದೆ? ಅಯ್ಯೋ ದೇವ್ರೇ, ಭಗವಂತ. ಈ ಕಳ್ಳಾಟಕ್ಕೆಲ್ಲ ನಿನ್ ಸಪೋರ್ಟ್ ಬೇರೆನಾ? ನಿನ್ನಿಂದಾನೇ ಅವಳು ಇಷ್ಟೊಂದು ಹಾಳಾಗಿರೋದು. ಇರು, ಈ ವಿಷಯ ಈಗ್ಲೇ ನನ್ ಗಂಡನ್ಗೂ ಭಾವನ್ಗೂ ಹೇಳ್ತೀನಿ. ಅವರೇ ನಿನ್ನ ಮನೆಯಿಂದ ಹೊರಗಡೆ ಹಾಕ್ತಾರೆ. ಆಯ್ತು ಸರಿ, ಹೋಗಿ ಹೇಳಿ. ಆದ್ರೆ ಏನು ಅಂತ ಹೇಳ್ತೀರಾ? ಹೇಳಿ ಅತ್ತೆ, ಏನು ಅಂತ ಹೇಳ್ತೀರಾ? ಇಷ್ಟು ದಿನ ಜಯಂತ್ ಮಾವಂಗೆ ಎಷ್ಟು ಮರ್ಯಾದೆ ಸಿಕ್ತಿತ್ತು ಅಂತ ನಿಮಗೆ ಗೊತ್ತು. ಈಗ ಈ ವಿಚಾರ ಗೊತ್ತಾಗಿ ಪಾಪ ಅವ್ರಿಗೆ ಏನಾಗುತ್ತೋ ಏನೋ. ಅವರು ಇನ್ನೂ ಕುಗ್ಗ್ ಹೋಗ್ತಾರೆ ಅಲ್ವಾ ಅತ್ತೆ? ಏನೋ ಗೊತ್ತಿಲ್ಲದೆ ತಪ್ಪು ನಡೆದೋಗಿದೆ ಅತ್ತೆ. ನಾನು ಅವಳ ಅತಿಯಾಗಿ ಅವಳನ್ನ ಕಾಪಾಡಬೇಕು ಅಲ್ವಾ? ಈ ಮನೆ ಸೊಸೆಯಾಗಿ ಅದನ್ನ ನನ್ನ ಕರ್ತವ್ಯ ಅಂತ ನಿರ್ವಹಿಸ್ತಾ ಇದ್ದೆ. ಆದ್ರೆ ನೀವ್ ನೋಡಿದ್ರೆ ನಾನೇನೋ ನಿಮ್ ದುಶ್ಮನನ ಹತ್ರ ಮಾತಾಡ್ತಾ ಇದ್ದೀರಲ್ಲ. ಈ ವಿಷಯ ಇನ್ನು ಯಾರ್ಯಾರು ಗೊತ್ತು? ಅರ್ಜುನ್ ಒಬ್ಬನಿಗೆ ಗೊತ್ತಿರೋದು ಅತ್ತೆ. ಪಾಪ ಅವನಿಗೆ ವಿಷಯ ಗೊತ್ತಾದಾಗಿಂದ ಮನೆಯವ್ರು ಎಲ್ಲರನ್ನೂ ಒಪ್ಸಿ ಋತು ಜೀವನ ಸರಿ ಮಾಡಕ್ಕೆ ಪಾಪ ಹರಸಾಹಸ ಪಡ್ತಾ ಇದ್ದಾನೆ. ಬೇರೆ ಎಲ್ಲ ವಿಷಯ ಬಿಡಿಯತ್ತೆ. ನಿಮ್ಗೆ ಯಾರು ಚೆನ್ನಾಗಿರ್ಬೇಕು? ನಿಮ್ ಅಂಥದ್ರಲ್ಲಿ ಪಾಪ ಗರ್ಭಿಣಿ ಮೇಲೆ ಕೈ ಮಾಡ್ಬಿಟ್ರಲ್ಲ ಅತ್ತೆ. ತಪ್ಪಾಯ್ತು ಕಂದ, ಕೋಪದಲ್ಲಿ ಹೊಡೆದ್ಬಿಟ್ಟೆ ಕಡೆ. ನಾನು ಇನ್ನೇನೇ ಮಾಡ್ಲಿ? ಈ ವಿಷಯ ಗೊತ್ತಾದ್ಮೇಲೆ ಕೈ ಕಾಲೆಲ್ಲ ನಡುಗ್ತಿದೆ. ತಪ್ಪಾಯ್ತು ಕಡೆ. ಬಾ, ಮಲ್ಕೋ ಬಾ. ನಿನಗೆ ತಿನ್ನಕ್ಕೆ ಏನಾದ್ರು ತಂದ್ಕೊಡ್ಲಾ? ಬೇಡ ಮಾಮ್, ಇವಾಗ ಸ್ವಲ್ಪ ಹುಷಾರಾಯ್ತು, ಸ್ವಲ್ಪ ನಿದ್ದೆ ಮಾಡ್ತೀನಿ. ಅಯ್ಯೋ ಅತ್ತೆ, ಅವಳು ರೆಸ್ಟ್ ಮಾಡ್ಲಿ, ನೀವ್ ಬನ್ನಿ. ನನಗೇನ್ ಮಾಡ್ಲಿ? ವಿಕ್ಕಿ ಜೊತೆ ಋತು ಮದ್ವೆ ಮಾಡಿಸಿ. ನೋಡಿ ಅತ್ತೆ, ಋತು ಹೊಟ್ಟೆಲಿರೋ ಮಗು ಅನಾಥ ಆಗ್ಬಾರ್ದು ಅಲ್ವಾ? ಹಾಗೆ ಋತು ಒಬ್ಬರನ್ನ ಪ್ರೀತಿಸಿ ಈ ಸ್ಥಿತಿಲಿ ಇನ್ನೊಬ್ಬರನ್ನ ಮದ್ವೆ ಆಗಕ್ಕಾಗತ್ತಾ? ಇದನ್ನ ಅರ್ಜುನ್ ಅರ್ಥ ಮಾಡ್ಕೊಂಡೇನೆ ಈ ಮದ್ವೆ ಮಾಡಿಸ್ತಿರೋದು. ಒಬ್ಬ ತಾಯಿಯಾಗಿ ನಿಮಗಾಗ್ತಿರೋ ನೋವು ನನಗೆ ಊಹೆನೂ ಮಾಡ್ಕೊಳಕ್ ಆಗ್ತಿಲ್ಲ. ಆದ್ರೆ ಹಾಗಂತ ಎಮೋಷ್ನಲ್ ಆಗಿ
ನೀವೀ ವಿಚಾರನ ಯಾರ್ಗಾರು ಹೇಳಿದ್ರೆ ಹೋಗೋದು ಋತು ಮರ್ಯಾದೆ, ಹಾಳಾಗೋದು ಋತು ಜೀವನ. ನೆನ್ಪಿರ್ಲಿ, ಯಾವುದೇ ಕಾರಣಕ್ಕೂ ಈ ವಿಚಾರ ಹೊರಗೆ ಹೋಗ್ಬಾರ್ದು ಅತ್ತೆ. ರಿತು ಮದುವೆ ಆಗಕ್ಕೆ ನಾನು ಏನ್ ಬೇಕಾದ್ರೂ ಮಾಡ್ತೀನಿ. ಸರಿಯಾಗಿ ಹೇಳಿದ್ರಿ ಅತ್ತೆ. ಇನ್ನೊಂದು ವಿಚಾರ, ಅರ್ಜುನ್ ಹೇಗೆ ಋತು ಮದ್ವೆನ ಮಾಡಬೇಕು ಅಂತ ಪಟ್ಟು ಹಿಡ್ದು ಕೂತಿದ್ದಾನೋ, ಭಾರ್ಗವಿ ಈ ಮದ್ವೆನ ಮುರಿಬೇಕು ಅಂತ ಕೂತಿದ್ದಾಳೆ. ಅವಳಿಗೆ ವಿಕ್ಕಿ ಮೇಲೆ ಇನ್ನೂ ಕೋಪ ಹೋಗಿಲ್ಲ. ಈ ಟೈಮಲ್ಲಿ ನೀವು ಭಾರ್ಗವಿ ಜೊತೆ ನಿಲ್ಲೋದಕ್ಕಿಂತ ನಿಮ್ಮ ಮಗಳ ಜೊತೆ ನಿಂತು ಅವಳಿಗೆ ಧೈರ್ಯ ತುಂಬ ಒಳ್ಳೆಯದು. ಯೋಚನೆ ಮಾಡಿ ಅತ್ತೆ.